ಸ್ನೇಹಿತರೆ, ವಿಷನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧಿ ಕಾರ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ಮರ್ಸಿಡೀಸ್ ಬೆಂಜ್ನ ಇತಿಹಾಸ, ಸಾಧನೆಗಳು ಮತ್ತು ದೈತ್ಯ ಕಂಪನಿಯಾಗಿ ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕತೆ 1886ರಲ್ಲಿ ಆರಂಭವಾಗುತ್ತದೆ. ಅದೇ ವರ್ಷ ಜಗತ್ತಿಗೆ ಮೊಟ್ಟಮೊದಲ ಕಾರಿನ ಪರಿಚಯವಾಗಿತ್ತು. ಜರ್ಮನ್ ಇಂಜಿನಿಯರ್ ಆದ ಕಾರ್ಲ್ ಬೆಂಜ್ ಪ್ರಪಂಚದ ಮೊದಲ ಪೆಟ್ರೋಲ್ ಇಂಜಿನ್ ಚಾಲಿತ ಕಾರು ಬೆಂಜ್ ಪೇಟೆಂಟ್ ಮೋಟಾರ್ ವ್ಯಾಗನ್ ಅನ್ನು ಪ್ರಾರಂಭಿಸುತ್ತಾರೆ. ಸಮಯದಲ್ಲಿ ಗಾಟ್ಲ್ಯಾಬ್ ಡೈಮ್ಲರ್ ಮತ್ತು ವೆಲ್ಹೆಮ್ ಮೇಬ್ಯಾಕ್ ಸೇರಿ ಇಂಜಿನ್ ಅನ್ನು ಬೈಸೈಕಲ್ಗೆ ಜೋಡಿಸಿ ಮೊದಲ ಮೋಟರೈಸ್ಡ್ ಬೈಕ್ ಅನ್ನು ಸೃಷ್ಟಿಸುತ್ತಾರೆ. ಕಾರ್ಲ್ ಬೆಂಜ್ ಬೆಂಜ್ ಅಂಡ್ ಸಿ ಎಂಬ ಕಂಪನಿಯನ್ನು ಶುರು ಮಾಡಿರುತ್ತಾರೆ ಮತ್ತು ಡೈಮ್ಲರ್ ಮೋಟರ್ ಗೆಜೆಲ್ ಶಾಫ್ಟ್ ಕಂಪನಿಯನ್ನು ಪ್ರಾರಂಭಿಸಿದರು. ಈ ಎರಡು ಕಂಪನಿಗಳು ಆಟೋಮೊಬೈಲ್ ಕ್ಷೇತ್ರದ ಪ್ರಗತಿಗೆ ಕಿಚ್ಚು ಹಚ್ಚಿದವು. 1902ರಲ್ಲಿ ಡೈಮ್ಲರ್ ಕಂಪನಿಯ ಹಿತೈಷಿಯಾಗಿದ್ದ ಎಮಿಲ್ ಜೆಲಿನೆಕ್ ಅವರು ತಮ್ಮ ಮಗಳಾದ ಮರ್ಸಿಡೀಸ್ ಜೆಲಿನೆಕ್ ಹೆಸರಲ್ಲಿ ಕಾರು ಮಾಡಬೇಕೆಂದು ಆಸೆ ಪಡುತ್ತಾರೆ. ಆಗ ಬಂದ ಹೆಸರೇ ಮರ್ಸಿಡೀಸ್. ಮೊದಲ ವಿಶ್ವಯುದ್ಧದ ನಂತರ ಜರ್ಮನಿಯ ಕಾರ್ಖಾನೆಗಳಿಗೆ ತೀವ್ರ ಸಂಕಷ್ಟಗಳು ಎದುರಾಗಿತ್ತು. ಆರ್ಥಿಕ ಸಂಕಷ್ಟ, ಅತಿಯಾದ ಸ್ಪರ್ಧೆ, ತಯಾರಕರಿಗೆ ಸ್ವತಂತ್ರವಾಗಿ ಉಳಿಯುವುದೇ ಕಷ್ಟಕರವಾಗಿತ್ತು. 1926ರಲ್ಲಿ ಜರ್ಮನಿಯ ಎರಡು ದೈತ್ಯ ಆಟೋಮೊಬೈಲ್ ಕಂಪನಿಗಳಾದ ಬೆಂಜ್ ಅಂಡ್ ಸಿ ಮತ್ತು ಡೈಮ್ಲರ್ ಮೋಟರ್ ಗೆಶೆಲ್ ಶಾಫ್ಟ್ ವಿಲೀನವಾಗಿ ಶುರುವಾದ ಕಂಪನಿಯೇ ಮರ್ಸಿಡೀಸ್ ಬೆಂಜ್. ಬೆಂಜ್ನ ಆ ಐಕಾನಿಕ್ ಲೋಗೋನ ನೀವೆಲ್ಲರೂ ನೋಡೇ ಇರ್ತೀರ. ಆದರೆ ಆ ಲೋಗೋನ ಅರ್ಥ ನಿಮ್ಮಲ್ಲಿ ತುಂಬ ಜನರಿಗೆ ತಿಳಿದಿರುವುದಿಲ್ಲ. ಐಕಾನಿಕ್ 3 ಪಾಯಿಂಟ್ ಸ್ಟಾರ್ ಲೋಗೋನ ಡೈಮ್ಲರ್ ಡಿಸೈನ್ ಮಾಡಿರ್ತಾರೆ. ಆ ಲೋಗೋನ 3 ಪಾಯಿಂಟ್ಸ್ ಭೂಮಿ, ಸಮುದ್ರ ಮತ್ತು ಆಕಾಶವನ್ನು ಸಂಕೇತಿಸುತ್ತದೆ. ಮರ್ಸಿಡೀಸ್ ಬೆಂಜ್ ಕಂಪನಿಯು ಜಸ್ಟ್ 2 ವರ್ಷದಲ್ಲಿ MB-SSK ಎಂಬ ಸೂಪರ್ ಚಾರ್ಜ್ ಕಾರ್ನ ಲಾಂಚ್ ಮಾಡ್ತಾರೆ. ಕಾರುಗಳು ಜಸ್ಟ್ ಸ್ಪೀಡ್ ಮಾತ್ರ ಅಲ್ಲದೆ ಬ್ಯೂಟಿಫುಲ್, ಎಲಿಗೆಂಟ್ ಮತ್ತು ಪವರ್ಫುಲ್ ಆಗಿತ್ತು. ಇನ್ನೇನು ಎಲ್ಲ ಚೆನ್ನಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಎರಡನೇ ಮಹಾಯುದ್ಧ ಶುರುವಾಗಿತ್ತು. ಕಂಪನಿಯಲ್ಲಿ ಮಿಲಿಟರಿಗೆ ಬೇಕಾಗಿರೋ ವೆಹಿಕಲ್, ಟ್ಯಾಂಕ್ಸ್, ಟ್ರಕ್ಸ್, ಏರ್ಕ್ರಾಫ್ಟ್ ಇಂಜಿನ್ಸ್ ಅನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ ಪ್ರೊಡಕ್ಷನ್ ಲೈನಲ್ಲಿ ಕೆಲಸ ಮಾಡೋ ಜನರಲ್ಲಿ ಅರ್ಧದಷ್ಟು ಜನ ವಾರ್ ಪ್ರಿಸನರ್ಸ್ ಆಗಿರ್ತಾರೆ. ಎರಡನೇ ಮಹಾಯುದ್ಧದಲ್ಲಿ ಅವರ ಕಂಪನಿಯು ಬಾಂಬ್ ದಾಳಿಗಳಿಂದ ಹಾನಿಯಾಗಿರುತ್ತೆ. ದಾಳಿಯಿಂದ ಅವರ ಕಂಪನಿಗಳಿಗೆ ಹಾನಿಯಾಗಿತ್ತೆ ಹೊರತು ಅವರ ಲೈಫ್ ಸ್ಪಿರಿಟ್ಗೆ ಅಲ್ಲ. ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಅವರು ಮತ್ತೆ ಕೆಲಸ ಶುರು ಮಾಡ್ತಾರೆ. ಲಕ್ಸುರಿ ಕಾರ್ಸ್ನ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೀನಿಕ್ಸ್ ಬರ್ಡ್ನಂತೆ ಮೇಲೆ ಹೇಳ್ತಾರೆ. ಎರಡನೇ ಮಹಾಯುದ್ಧದ ನಂತರ 3 ದಶಕಗಳ ಕಾಲ ಮರ್ಸಿಡೀಸ್ ಬೆಂಜ್ನ ಸುವರ್ಣ ಯುಗ ಅಂತಲೇ ಹೇಳ್ಬೋದು. 1950ರಲ್ಲಿ 300 SL ಗಲ್ವಿಂಗ್ ಎಂಬ ಅತ್ಯದ್ಭುತ ಕಾರನ್ನು ಪರಿಚಯಿಸುತ್ತಾರೆ. ಅದು ಕೇವಲ ಕಾರಾಗಿರಲಿಲ್ಲ, ಅದೊಂದು ಕಲಾಕೃತಿ ಅಂತಲೇ ಹೇಳ್ಬೋದು. ಎಲಿಗೆಂಟ್ ಡಿಸೈನ್, ಮೇಲಕ್ಕೆ ತೆರೆಯುವಂಥ ಬಾಗಿಲುಗಳು. 100 SL ಕಾರು ಗಂಟೆಗೆ 260 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿತ್ತು. 1970 ಹಾಗೂ 80ರ ಸಮಯದಲ್ಲಿ ಮರ್ಸಿಡೀಸ್ ಬೆಂಜ್ ಎಂದರೆ ಲಕ್ಸುರಿ, ಡ್ಯೂರಬಿಲಿಟಿ ಎಂದೇ ಹೆಸರುವಾಸಿಯಾಗಿತ್ತು. ನಂತರ 1979ರಲ್ಲಿ ABS ಆಂಟಿ ಬ್ರೇಕಿಂಗ್ ಲಾಕಿಂಗ್ ಸಿಸ್ಟಮ್ ಮತ್ತು ಏರ್ ಬ್ಯಾಗ್ನೊಂದಿಗೆ ಬಿಡುಗಡೆಯಾದ ಬಾಕ್ಸ್ ಆಕಾರದ SUV ಕಾರೇ ಜಿ ಕ್ಲಾಸ್. ಆ್ಯಕ್ಚುಲಿ ಈ ಕಾರ್ನ ಪ್ರೊಡ್ಯೂಸ್ ಮಾಡಿದ್ದೇ ಮಿಲಿಟರಿ ಸರ್ವಿಸ್ಗೋಸ್ಕರ. ಆದರೂ ಈ ಕಾರು ಸೆಲೆಬ್ರಿಟೀಸ್, ಅಡ್ವೆಂಚರ್ ಟೂರರ್ಸ್ ಮತ್ತು ಶ್ರೀಮಂತರಿಗೆ ಫೇವರೇಟ್ ಕಾರಾಗಿ ಹೋಗಿತ್ತು. 1990ರ ವೇಳೆಗಾಗಲೇ ಮರ್ಸಿಡೀಸ್ ಬೆಂಜ್ ಕಂಪನಿ ಜಾಗತಿಕ ಶಕ್ತಿಯಾಗಿತ್ತು. ಮರ್ಸಿಡೀಸ್ ಬೆಂಜ್ ಕೇವಲ ಶ್ರೀಮಂತರಿಗೆ ಮಾತ್ರ ಕಾರುಗಳನ್ನು ತಯಾರಿಸುತ್ತಿರಲಿಲ್ಲ. ಸಾಮಾನ್ಯ ಜನರಿಗೂ ಕಾರು ತಲುಪಿಸಲು ಸಿ ಕ್ಲಾಸ್, ಇ ಕ್ಲಾಸ್ ಕಾರುಗಳ ಶ್ರೇಣಿಯನ್ನು ಆರಂಭಿಸಿದರು. 1997ರಲ್ಲಿ ಎ ಕ್ಲಾಸ್ ಕಾರನ್ನು ಜಗತ್ತಿಗೆ ಪರಿಚಯಿಸಿದರು. ಇಷ್ಟಕ್ಕೆ ಅವರ ಆವಿಷ್ಕಾರಗಳು ನಿಂತಿಲ್ಲ. 2000ರ ದಶಕದಲ್ಲಿ ಬೆಂಜ್ ಕಾರ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾರೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ನೈಟ್ ವಿಷನ್ ಮತ್ತು ಹೈಬ್ರಿಡ್ ಇಂಜಿನ್ಸ್ ಟೆಕ್ನಾಲಜಿನ ಪರಿಚಯ ಮಾಡ್ತಾರೆ. ಮರ್ಸಿಡೀಸ್ ಬೆಂಜ್ ಕೇವಲ ಕಾರು ಉತ್ಪಾದನೆಗೆ ಮಾತ್ರ ಅಲ್ಲದೆ ರೇಸಿಂಗ್ ಜಗತ್ತಿಗೂ ಕಾಲಿಡುತ್ತಾರೆ. ಮೆಕ್ಲರೆನ್ ಟೀಮ್ ಜೊತೆಗೆ F1 ರೇಸಿಂಗಲ್ಲೂ ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಹೈ ಪರ್ಫಾರ್ಮೆನ್ಸ್ ಕಾರ್ಗಳಿಗೆ ಅಂತಾನೆ AMG ಅನ್ನೋ ವಿಭಾಗವನ್ನು ಶುರು ಮಾಡುತ್ತಾರೆ. ಹೈ ಪರ್ಫಾರ್ಮೆನ್ಸ್ಗೋಸ್ಕರನೇ ಮರ್ಸಿಡೀಸ್ ಬೆಂಜ್ SLS AMG ಅನ್ನೋ ಹೈ ಪರ್ಫಾರ್ಮೆನ್ಸ್ ಕಾರನ್ನು V8 ಇಂಜಿನ್ನೊಂದಿಗೆ ಪರಿಚಯಿಸುತ್ತಾರೆ. ಈಗಂತೂ ಎಲ್ಲಿ ನೋಡಿದರೂ EV ಜಮಾನ. ಮರ್ಸಿಡೀಸ್ ಬೆಂಜ್ EV ಕ್ಷೇತ್ರದಲ್ಲೂ EQS ಮತ್ತು EQE ಶ್ರೇಣಿಯ ಕಾರುಗಳ ಮೂಲಕ ಲಕ್ಸುರಿ ಮಾರ್ಕೆಟ್ನ EV ಲೀಡರ್ ಆಗಿದ್ದಾರೆ. ಮರ್ಸಿಡೀಸ್ EVಯಲ್ಲಿ ಬಂದ ಕೆಲವು ಕಾರುಗಳೆಂದರೆ ಮರ್ಸಿಡೀಸ್ ಮೇಬ್ಯಾಕ್ EQS SUV, EQV ಜಿ ಕ್ಲಾಸ್ ಎಲೆಕ್ಟ್ರಿಕ್, EQB, EQA, EQE SUV, EQE ಸೆಡಾನ್, EQS SUV ಇವೆಲ್ಲ EV ಕಾರುಗಳು. ಮರ್ಸಿಡೀಸ್ ಬೆಂಜ್ ಕೇವಲ ಕಾರು ಕಂಪನಿಯಲ್ಲ, ಕಾರುಗಳ ಪಿತಾಮಹ ಅಂತಲೇ ಹೇಳಬಹುದು. ಮರ್ಸಿಡೀಸ್ ಬೆಂಜ್ ಅಂದರೆ ಇನೋವೇಷನ್, ಲಕ್ಸುರಿ ಮತ್ತು ಗೌರವದ ಸಂಕೇತವಾಗಿದೆ. ಅವರು ತಮ್ಮ ಕಂಪನಿಯ ಧ್ಯೇಯವಾಕ್ಯವಾದ ಉತ್ತಮ ಅಥವಾ ಏನೂ ಇಲ್ಲ ಇದಕ್ಕೆ ನಿಷ್ಠರಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅವರು ಗುಣಮಟ್ಟದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಲು ಬಯಸುವುದಿಲ್ಲ. ಅವರ ಮರ್ಸಿಡೀಸ್ AMG ಪೆಟ್ರೋನಾಸ್ F1 ತಂಡವು ಅನೇಕ ಚಾಂಪಿಯನ್ಶಿಪ್ಗಳನ್ನು ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಮರ್ಸಿಡೀಸ್ ಬೆಂಜ್ನ ಪಯಣ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ನಿಮ್ಮ ಫೇವರೇಟ್ ಕಾರ್ ಯಾವುದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.